ನಾನು ನನ್ನ ಫ್ರೆಂಡು ವೀಕೆಂಡ್ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಶಿವಗಂಗೆ ಬೆಟ್ಟ ಹತ್ತೋಣ ನಡಿ ಅಂತ ಹೇಳಿದೆ. ಅಲ್ಲಿ ಏನು ಗೊತ್ತಾ, ಶಿವಗಂಗೆ ಬೆಟ್ಟ ಹತ್ತಬೇಕಂದ್ರೆ ಅಷ್ಟು ಈಸಿ ಇರೋಲ್ಲ. ಏಕೆ ಅಂತಂದರೆ ಅಲ್ಲಿ ತುಂಬ ಟಾಸ್ಕ್ ಇದ್ದಾವೆ ಮತ್ತು ಡೇಂಜರ್ ಝೋನ್ಸ್ ಇದ್ದಾವೆ. ಅಲ್ಲಿ ಈಸಿಯಾಗಿ ಸ್ಟೆಪ್ಸ್ ಇಲ್ಲ, ದಾರಿನೂ ಇಲ್ಲ. ಬೈದಿಂದ ಏನಾದರೂ ಇಟ್ಕೊಂಡು ಕೇರ್ಫುಲ್ಲಾಗಿ ಹತ್ತಬೇಕು. ಆದರೆ ನಾನು ನನ್ನ ಫ್ರೆಂಡು ಹೋದಾಗ ಸ್ವಲ್ಪ ಅಲ್ಲಲ್ಲಿ ಹತ್ತಾಯಿದ್ರೆ ನಮಗೆ ಸ್ವಲ್ಪ ಆಗಲೇ ಆಯಾಸ ಆಗ್ತಿತ್ತು. ಅಲ್ಲಿ ಬೆಟ್ಟ ನೋಡಿದ ತಕ್ಷಣ ಏನಪ್ಪ ಈ ತುದಿಗೆ ಹೋಗ್ಬೇಕಲ್ಲಪ್ಪ ಅನ್ನೋದು ಭಯ ಆಯಿತು. ಆದರೂ ಅಲ್ಲಲ್ಲೊಂದು ಅಂಗಡಿಗಳಿದ್ದಾವೆ. ಅಂಗಡಿಗಳಲ್ಲಿ ಏನಾದರೂ ತೊಗೊಂಡು ಸ್ನ್ಯಾಕ್ಸು ಇಲ್ಲ ಕಲ್ಲಂಗಡಿ, ಮಾವಿನಕಾಯಿ ಜ್ಯೂಸು ಎಲ್ಲ ಇದೆ, ತೊಗೊಂಡು ಹೋಗಿ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ. ಯಾಕೆ ಕಾಸ್ಟ್ಲಿ ಅಂತಂದರೆ ಅವರು ಅಲ್ಲಿ ಅಂಗಡಿಯಲ್ಲಿ ಇಟ್ಕೊಳ್ಳೋರು ಕೆಳಗಡೆಯಿಂದ ತೊಗೊಂಡು ಹೋಗಿ ಅಲ್ಲಿ ಇಟ್ಕೋಬೇಕಂತಂದರೆ ಅಲ್ಲಿ ತಗೊಳ್ಳೋಕ್ಕೆ ದಾರಿ ಇಲ್ಲ, ಅವರು ಹೋಗೋಕ್ಕೂ ದಾರಿ ಇಲ್ಲ. ಅದರಿಂದ ಅವರು ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ತುಂಬ ಕಾಸ್ಟ್ಲಿ ಇದೆ. ಮೇಲೆ ಎಲ್ಲ ತುಂಬ ರೇಟೇ, ಕಮ್ಮಿ ಏನಿಲ್ಲ. ಆದರೂ ವೀಕೆಂಡ್ ಅಲ್ವಾ, ತುಂಬ ಜನ ಬಂದಿದ್ದಾರೆ. ಎಷ್ಟೋ ಜನ ಯೂತು, ಮುದುಕಿಗಳು ಎಲ್ಲ ಬಂದು ಜೋಶಲ್ಲಿ ಹತ್ತೋರು ಇದ್ದಾರೆ. ಅಲ್ಲೆಲ್ಲ ಕುತ್ಕೊಂಡು ಹೋಗಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ಮ ಕೈಲಿ ಸುಸ್ತಾಗ್ತಾ ಇತ್ತು. ಅಲ್ಲೆಲ್ಲ ನಮ್ಮ ಫ್ರೆಂಡು ಪಲ್ಪಿ ಆರೆಂಜ್ ಜ್ಯೂಸ್ ಕುಡಿಸ್ದ. ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋದರೆ ಬಿಸಿಲು ಹಂಗಿರಲಿಲ್ಲ. ಆದರೂ ಅತ್ತೆ ಬಿಡೋಣ ನೋಡಿ, ನಾವೇನು ಕಮ್ಮಿನ ಎಲ್ಲರಿಗಿಂತ ಅಂದ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ಕೆಲವೊಂದು ಹುಡುಗರು ಸಾಂಗ್ಸ್ ಹಾಕ್ಕೊಂಡು ಹತ್ತಾ ಇದ್ರೆ ಫುಲ್ ಜೋಶಲ್ಲಿ, ಬಿಡವ ಇವರು ಸೂಪರಪ್ಪ ಅನ್ನೋ ಥರ ನಾವು ಅತ್ತೆ ಬಿಡೋಣ ಜೊತೆ ನಾವು ಹೋಗ್ತಾ ಇದ್ವಿ. ಆದರೆ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಅಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಈಗ ಮಳೆಗಾಲ ಟೈಮ್ ಬೇರೆ, ಎಲ್ಲ ಮಳೆ ಬಂದಿದೆಯಲ್ಲ, ಅಲ್ಲಿ ನೇಚರ್ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಕೋತಿಗಳು ಕಾಟ, ಏನೇ ಜ್ಯೂಸ್ ಬಾಟ್ಲಿ ಮತ್ತು ಏನೇನು ವಾಟರ್ ಬಾಟ್ಲು ಏನೇ ಅಲ್ಲಲ್ಲಿ ಮಧ್ಯೆ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಗೊತ್ತಾ, ಹೋಗ್ತಾ ಬೆಟ್ಟ ಹತ್ತಂಗೆ ಕೆಳಗಡೆ ನೋಡ್ತಾ ಇದ್ದಂಗೆ ವ್ಯೂಸ್ ಒಂಥರ ಡಿಫ್ರೆಂಟಾಗಿ ಕಾಣಿಸೋದು. ತುಂಬ ನಾವು ಕೆಳಗಡೆಯಿಂದ ನೋಡಿದಾಗ ಒಂಥರ ಕಾಣಿಸೋದು, ಮೇಲೆಯಿಂದ ಎಲ್ಲ ಕವರ್ ಆಗುತ್ತಲ್ಲ, ತುಂಬ ಚೆನ್ನಾಗಿರೋದು. ಅದು ಹತ್ಕೊಂಡು ಹೋಗ್ತಾ ಇದ್ದಂಗೆ ಅಲ್ಲಲ್ಲಿ ಸುಸ್ತಾಗೋದು, ಆದರೂ ಆಗಲ್ಲ. ಏನು ಮಾಡೋಣ, ಒಂದು ವಾಟರ್ ಬಾಟ್ಲ್ ತೊಗೊಂಡು ಕುತ್ಕೊಂಡೆ. ನನ್ನ ಫ್ರೆಂಡು ಆಯ್ತು ಅಂತ ಹೇಳಿದ್ದೆ. ಸ್ವಲ್ಪ ಹೋಗ್ಬಿಟ್ಟು ಹೋಗೋಣ ಅಂತ ಒಂದು ವಾಟರ್ ಬಾಟ್ಲ್ ತೊಗೊಂಡ್ರೆ, ಅಲ್ಲಿ 1 ಲೀಟ್ರ್ ವಾಟರ್ ಬಾಟ್ಲ್ ಎಷ್ಟು ಗೊತ್ತಾ, 50 ರೂಪಾಯಿ. ಏನು ಮಾಡೋಣ, ಸುಸ್ತಾಗುತ್ತೆ. ನೀರು ಕುಡಿಲಿಲ್ಲ ಅಂದರೆ ಆಗಲ್ಲ. ಇನ್ನು ತಗೊಳ್ಳೇಬೇಕು, ನಾವು ಕುಡಿಲಿಲ್ಲ ಅಂದರೆ ನಾವು 30 ರೂಪಾಯಿ ಜಾಸ್ತಿ ಮೇಲಿಕ್ಕೆ. ಸೊ ಅದರಿಂದ ಒಂದು ವಾಟರ್ ಬಾಟ್ಲ್ ತೊಗೊಂಡು ಸ್ವಲ್ಪ ಹೊತ್ತು ಕುಡಿದು ರೆಸ್ಟ್ ಮಾಡಿ ಹೋಗ್ತಾ ಇದ್ದಂಗೆ ಅಲ್ಲಿ ಶಿವ ಪಾರ್ವತಿ ಕಾಣಿಸಿದ್ರು. ಅವ್ರಿಗೊಂದು ನಮಸ್ಕಾರ ಹಾಕಿ, ಸ್ವಾಮಿ ಕಾಪಾಡಪ್ಪ ಅಂತ ಹೇಳಿ ಇನ್ನೇನು ಅಲ್ಲೂ ನೋಡ್ತಾ ಇದ್ದಂಗೆ ಒಂಥರ ವ್ಯೂಸು ಅಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅಲ್ಲಿ ಮೇಲೆ ತುದಿ ಇದೆಯಲ್ಲ, ಅಲ್ಲಿ ತುದಿಗೆ ಹತ್ತಬೇಕು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೇಚರು. ಆ ನೇಚರ್ ನೋಡ್ತಾ ಇದ್ದರೆ ಸ್ವರ್ಗನೇ ಇಲ್ಲೇ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಕೆಳಗಡೆಯಿಂದ ನೋಡೋ ನೇಚರು ಒಂಥರ ಡಿಫ್ರೆಂಟ್ ಇರುತ್ತೆ, ಮೇಲೆಯಿಂದ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಎಲ್ಲ ಕವರ್ ಆಗುತ್ತಲ್ಲ, ಅದು ನೋಡೋಕ್ಕೆ. ಮತ್ತು ಅಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಹೋಗ್ತಾ ಮಧ್ಯೆ ಅಲ್ಲಿ ಕೆಲವೊಂದು ಕೋತಿಗಳು ಇರ್ತವೆ. ಕೋತಿಗಳು ಏನು ಕಾಟ ಕೊಡುತ್ತೆ ಅಂತಂದರೆ, ನಾವು ಏನಾದರೂ ಜ್ಯೂಸ್ ತೊಗೊಂಡೋದ್ರೆ ಸುಮ್ಮನೆ ಬಿಡೋಲ್ಲ, ಬಂದು ಅಟ್ಯಾಕ್ ಮಾಡಿಬಿಡ್ತವೆ. ಅಟ್ಯಾಕ್ ಮಾಡಿ ಒಂದೊಂದು ಏನು ಜೋಪಲ್ಲಿ ಇಟ್ರು ತೊಗೊಂಡು ಕಿತ್ಕೊಂಡು ಹೋಗ್ಬಿಡೋದು, ಕುಡಿಯೋದೆ. ನಾವು ಏನೇ ತೊಗೊಂಡೋದ್ರೂ ಕಿತ್ಕೊಳ್ತಾರೆ. ಅದಕ್ಕೆ ನಾವು ಒಂದು ಕೈಯಲ್ಲಿ ಒಂದು ಕೋಲ್ ತೊಗೊಂಡು ಹೊಡಿಯೋಕ್ಕೆ ಏನಾದರೂ ಹೋದರೆ ಓಡೋಗ್ತವೆ. ಅವಾಗ ಮಾತ್ರ ಸೇಫ್. ಇಲ್ಲ ಅಂತಂದರೆ ಈಗ ಈ ಕೋತಿಗಳಿದಾವಲ್ಲ, ಎಲ್ಲ ಕಿತ್ಕೊಂಡು ಓಡೋಗೋದೆ. ಆದರೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನೋಡಿ ಎಷ್ಟು ಡೇಂಜರ್ ಝೋನ್ ಅಂತ ಅಂದರೆ, ಸ್ಟೆಪ್ಸ್ ಇಲ್ಲ, ಬರೀ ಕಲ್ಲು. ಆ ಕಲ್ಲು ಮೇಲೆ ಹತ್ಕೊಂಡು ಆ ಕಣ್ಣಿ ಇಟ್ಕೊಂಡು ಹೋಗ್ತಾ ಇದ್ದರೆ ಮಾತ್ರ ಇಲ್ಲ. ಅಲ್ಲಿಂದ ಏನಾದರೂ ಕೈ ಜಾರ್ತಾ ಬಿದ್ವಾ ಎಲ್ಲರೂ ಒಂದು ಸಲ ದಬ ಬಿದ್ದುಬಿಡ್ತೀವಿ. ಅಲ್ಲಿ ನೋಡಿ ಹೆಂಗಿದೆ ಅಂತಂದರೆ. ಆದರೆ ಅಲ್ಲಿ ಹತ್ತಕ್ಕೆ ಮಾತ್ರ ಮಜಾ ತುಂಬ ಇದೆ. ಎಷ್ಟೋ ಜನ ಜೋಶಾಗಿ ಹತ್ತಿದ್ದಾರೆ, ಸಾಂಗ್ಸ್ ಹಾಕ್ಕೊಂಡು ಜೋಶಲ್ಲಿ ಹತ್ತೇ ಬಿಡೋಣ ಅನ್ನೋ ಥರ ಫೀಲು. ಆದರೆ ತುಂಬ ಭಯ ಆಗುತ್ತೆ. ಅಲ್ಲಿಂದ ನೇಚರ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ದಿಂಡ ಶಿವಗಂಗೆ ಬೆಟ್ಟ ಹತ್ತಬೇಕು. ಮೇಬಿ ಉಂಡಚ್ಚ ಅಂದ್ಕೊಂಡೆ ಇದೆ. ಆದರೆ ಟಾಸ್ಕ್ ಮಾತ್ರ ತುಂಬ ಟಾಸ್ಕ್ ಇದ್ದಾವೆ.
ಅಲ್ಲಿ ಹತ್ಬೇಕಷ್ಟೇ, ತುಂಬಾ ಫೀಲ್ ಇರುತ್ತೆ. ಹೋಗ್ತಾ ಹೋಗ್ತಾ ನೋಡ್ತಾ ಇದ್ರೆ ಬಾಹುಬಲಿಯಲ್ಲಿ ಇದೇ ಅಂದ್ರೆ ಮೇಲೆ ಮಾಹಿಷ್ಮತಿ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಒಂದು ಗಂಟೆ ಕಟ್ಟಿದ್ದಾರೆ, ಅದು ಯಾರು ಕಟ್ಟಿದ್ರು ಅನ್ನೋದೇ ಗೊತ್ತಾಗಲ್ಲ. ಅದು ಕಟ್ಟಕ್ಕೂ ಆಗಲ್ಲ, ಅಲ್ಲಿ ಹೋಗೋಕ್ಕೂ ಆಗಲ್ಲ, ಹಂಗಿದೆ. ಇದು ಮಾತ್ರ ತುಂಬ ಡೇಂಜರ್. ಅಲ್ಲಿ ಒಂದೊಂದು ಸ್ಟೆಪ್ಸು ಹತ್ತಕ್ಕಾಗಲ್ಲ. ಇದು ನೋಡಿ, ಈ ಸ್ಟೆಪ್ಸ್ ಇದೆಯಲ್ಲ ಅಪ್ಪ, ಈ ಕಾಲಿಡೋಕ್ಕೆ ತುಂಬ ಭಯ. ಕೆಳಗಡೆ ನೋಡಿದ್ರೆ ಅಯ್ಯೋ ಏನಪ್ಪ ಅಂತ ಅನ್ಬೋದು. ಹಂಗೆ ನನಗಂತೂ ಭಯ ಆಯಿತು ಒಂದು ಟೈಮು. ಹತ್ತೆ ಬಿಡೋಣ ಅಂತ ನಿಧಾನಕ್ಕೆ ಅದೇ ನನ್ನ ಫ್ರೆಂಡ್ ನೋಡು ಅವನು ಹೆಂಗೆ ಹೋಗ್ತಿದ್ದಾನೆ, ನಾನು ಬಿಟ್ಟೆ ಹೋಗ್ಬಿಟ್ಟೆ. ಆಮೇಲೆ ಲಾಸ್ಟ್ ತುದಿಗೆ ಬಂದ್ವಿ. ಆ ನಂದಿ ಹತ್ರನೂ ತುಂಬ ಡೇಂಜರ್. ಅಲ್ಲಿ ಏನಾದರೂ ಸ್ವಲ್ಪ ಯಾಮಾರ್ಬಿಟ್ರೆ ಕೆಳಗಡೆ ಬೀಳೋದಂತೂ ಖಂಡಿತ. ಆದರೆ ಅಲ್ಲಿ ಮೇಲೆ ಹತ್ಬಿಟ್ಟು ಅಲ್ಲಿ ವ್ಯೂಸ್ ನೋಡ್ತಾ ಇದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಎಷ್ಟೋ ಜನ ಅಲ್ಲಿ ಬಸವಣ್ಣ ಕತ್ತಲ್ಲಿದೆಯಲ್ಲ, ಆ ಗಂಟೆ ಹೊಡಿಯೋಕ್ಕೆ ಹೋಗ್ತಾರೆ. ಅದು ಏನಕ್ಕೆ ಹೊಡಿತಾರೆ ಗೊತ್ತಿಲ್ಲ, ಗಂಟೆ ಹೊಡಿಯೋಕ್ಕೆ ಮಾತ್ರ ಎಲ್ಲರೂ ಹೋಗ್ತಾರೆ. ಅಲ್ಲಿ ನಾನು ಹೋಗ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟೆ ಸಾಕಪ್ಪ ಅನ್ನೋ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿದೆ. ಅಲ್ಲಿ ಹತ್ತಕ್ಕೂ ಹಂಗೆ ಚೆನ್ನಾಗಿರುತ್ತೆ, ಆದರೆ ತುಂಬ ಡೇಂಜರ್. ಮಾರ್ಬಿಟ್ರೆ ಮುಗಿದೋಯ್ತು ಕತೆ. ತುಂಬ ಚೆನ್ನಾಗಿದೆ. ಅಲ್ಲೇ ಹತ್ಬೋದು, ಎಲ್ಲರೂ ಹೋಗ್ಬೋದು. ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ತುಂಬ ಜಾಲಿಯಾಗಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒಬ್ಬೊಬ್ಬರು ಹೋಗೋಲ್ಲ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಅಲ್ಲಿ ಬರೀ ಕಾಲಲ್ಲಿ ಹೋಗ್ಬೇಕು ಅಂದರೆ ಅಲ್ಲಿ ಕಾಲಲ್ಲಿ ಚುಚ್ತಾ ಇರುತ್ತೆ. ಶೂ ಹಾಕ್ಕೊಂಡು ಹತ್ತೋರು ಇದ್ದಾರೆ, ಕಾಲಲ್ಲಿ ಹೋಗಿದ್ದಾರೆ. ಇಲ್ಲಿಂದ ನೋಡಿದ್ರೆ ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಫೋನಲ್ಲಿ ರೆಕಾರ್ಡ್ ಆಗೋಕ್ಕಿಂತ ನಾವು ಬರೀ ಕಣ್ಣಲ್ಲಿ ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥರ ಸ್ವರ್ಗದಲ್ಲಿ ಎಲ್ಲರೂ ತೇಲಾಡ್ತಿದ್ದಾರೆ ಅನ್ನೋ ಟಾಪ್ ಎಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿಂದ ಕೆಳಗಡೆ ನೋಡ್ತಿದ್ದಾಗ ಅಲ್ಲಿ ಎಷ್ಟು ವ್ಯೂ ಪಾಯಿಂಟ್ ಇದೆ ಅಂತಂದರೆ ನೇಚರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ವ್ಯೂ ಮಾತ್ರ ಎಕ್ಸಲೆಂಟ್ ಅಪ್ಪ. ಈ ಬೆಟ್ಟ, ಸಣ್ಣ ಸಣ್ಣ ಊರು, ಮತ್ತು ಈ ಮರಗಳು, ಅಲ್ಲಲ್ಲಿ ಹೊಲದಲ್ಲಿರುವಂಥ ಈ ಗಿಡ ಮರಗಳಿದ್ದಾವೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕೆಲವೊಂದು ಪಕ್ಷಿಗಳು ಮೇಲೆ ಹಾರಾಡ್ತಾ ಇರ್ತವೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವ್ಯೂ ಪಾಯಿಂಟ್ ಮಾತ್ರ ಎಕ್ಸಲೆಂಟು. ಅಲ್ಲಿ ನೋಡಬೇಕು. ನಾವು ಎಷ್ಟೆಷ್ಟೋ ಸುಮ್ಮನೆ ಪಾರ್ಕುಗಳಿಗೆ ಹೋಗಿ ನೋಡೋಕ್ಕಿಂತ ಈ ಥರ ಅಡ್ವೆಂಚರಾಗಿ ಹತ್ಬಿಟ್ಟು, ಜೋಶಲ್ಲಿ ಹತ್ಬಿಟ್ಟು ಈ ಬೆಟ್ಟ ಇರ್ತಾವಲ್ಲ ಕೆಲವೊಂದು, ಮೇಲೆಯಿಂದ ನೇಚರ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ಆಮೇಲೆ ಇನ್ನೆಲ್ಲ ಅದು ಗಂಟೆ ಇದೆ, ಆ ಗಂಟೆ ಹೆಂಗೆ ಕಟ್ಟಿದ್ರು ಅನ್ನೋದು ಒಂಥರ ಮಿಸ್ಟ್ರಿ ಥರ ಇತ್ತು. ನನ್ನ ಫ್ರೆಂಡ್ ಇದಾನಲ್ಲ, ಜೋಶಲ್ಲಿ ಬಂದ, ಅದು ನನ್ನ ಕೈಲಾಗಲಿಲ್ಲ. ಇವನು ಚೆನ್ನಾಗಿ ಹತ್ತದ, ಎಂಕರೇಜ್ ಮಾಡ್ಕೊಂಡು ಎಲ್ಲರಿಗೂ ಜೋಶಲ್ಲಿ ಹತ್ತೇ ಬಿಟ್ವಿ. ಅಲ್ಲಿ ಬಂದಾಗ ನೋಡಿ ನಂದಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಮೇಲೆ ತುಂಬ ಚೆನ್ನಾಗಿ. ನಂದಿ ಪಾಯಿಂಟ್ ಇಕ್ಕಕ್ಕೆ ಭಾರಿ ಡೇಂಜರ್. ಒಂದ್ಸಲ ಚಾನಗಂಗೆ ಬೆಟ್ಟ ಫುಲ್ಲು ಟಾಪ್ ಹತ್ತಬೇಕು, ವ್ಯೂ ಪಾಯಿಂಟ್ ನೋಡಬೇಕು, ಕಷ್ಟ ಸುಖ ಚೆನ್ನಾಗಿರುತ್ತೆ. ಕೋತಿಗಳು ಕಾಟ ಅಂದರೆ ನಾನು ಸ್ವಲ್ಪ ಹೊತ್ತು ಕೋತಿಗಳ ಹತ್ರ ಆಟ ಆಡೇ ಬಿಟ್ಟೆ. ನಾನು ವಾಟರ್ ಬಾಟ್ಲ್ ತೊಗೊಂಡು ನಾನು ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ನೀರು ಕುಡಿಸೇ ಬಿಟ್ಟೆ. ಕಷ್ಟ ಸುಖ ಅಂತಂದರೆ ಏನಿಲ್ಲ, ನೀರು ಕುಡಿ ಅಂತ ಅಷ್ಟೇ. ತುಂಬ ಚೆನ್ನಾಗಿ ಅವೇನು ಫ್ರೆಂಡ್ಲಿ ಆಗಿರುತ್ತೆ, ಏನೂ ಮಾಡಲ್ಲ. ನಮ್ಮ ಹತ್ರ ಏನಿರುತ್ತೋ ಅದು ತಿನ್ನೋಕೆ ಬರುತ್ತೆ, ನೀರಿದ್ದರೆ ನೀರು ಕುಡಿತವೆ. ನನ್ನ ಹತ್ರ ವಾಟರ್ ಬಾಟ್ಲ್ ಇತ್ತು. ಕೆಲವೊಂದು ಕೋತಿಗಳು ಬಂದು ನೀರು ಕುಡಿಯೋಕ್ಕೆ ಬಂದು ನಾನು ಕುಡಿಸ್ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತು ಅದ್ರ ಆಟ ಆಡಿಕೊಂಡು ವ್ಯೂ ಪಾಯಿಂಟ್ ಮಾತ್ರ ಚೆನ್ನಾಗಿರುತ್ತೆ. ಅಲ್ಲಿ ಕೋತಿಗಳ ಹತ್ರ ನಾವು ನೋಡೋಕ್ಕೆ ಕೆಲವೊಂದು ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ನೋಡಿ, ಅದು ಯಾವುದೋ ಸಣ್ಣ ಕೋತಿ ಇದೆಯಲ್ಲ, ಅದು ತುಂಬ ಥರ ಎಷ್ಟು ಚೆನ್ನಾಗಿ ಆಡಿಸುತ್ತೆ. ಇದು ಬಂದಿದ ತಕ್ಷಣ ಎಲ್ಲ ವಾಟರ್ ಎಲ್ಲ ಖಾಲಿ ಆಯಿತು. ಆದರೂ ಸ್ವಲ್ಪ ನೀರಿತ್ತಲ್ಲ ಕುಡಿಸ್ದೆ. ಅದು ಇದೆಯಲ್ಲ ಸಣ್ಣ ಕೋತಿ, ಅದು ಬಾಟಲ್ ಸಮೇತ ಬಿಡಲಿಲ್ಲ. ಅದರಲ್ಲಿ ಏನಾದರೂ ಜ್ಯೂಸ್ ಅವು ಫೀಲು ತೊಗೊಂಡೋಗಿ ಕುಡಿಯೋಣ ಅನ್ನೋ ಥರ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಬೋದು ಅಂತಂದರೆ ಅಲ್ಲಿ ಚೆನ್ನಾಗಿರುತ್ತೆ, ನೋಡ್ಬೋದು, ಆಟ ಆಡ್ಬೋದು. ನೋಡು ಅದು ಹೆಂಗೆ ಆಟ ಆಡುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಕೊಂಡು ಇನ್ನು ಆ ಕಡೆ ನಂದಿ ಪಾಯಿಂಟ್ ವ್ಯೂವಿಂದ ಈ ಕಡೆ ಒಂದು 2 ಕಂಬ ಇದೆ. ಆ ಕಂಬ ಹತ್ರ ಬಂದಾಗ ಅಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಕೆಲವೊಂದು ಡೇಂಜರ್ ಝೋನ್ಸು ಇದೆ, ಹುಷಾರಾಗಿ ಹೋಗ್ಬೇಕು. ನಾನು ಅಲ್ಲಿಂದ ಮೇಲೆ
ವ್ಯೂ ಪಾಯಿಂಟ್ ಅಲ್ಲಿಂದ ದುಮ್ಗ ಹೋಗ್ಬೋದು ಬಾ ಅಂತ ಕರೆದ ನೋಡಿ. ಇದು ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವರ್ಗ ಕಾಣಿಸುತ್ತೆ. ಆ ನಂದಿ ಪಾಯಿಂಟ್ ವ್ಯೂ ನೋಡಿದಾಗ ಅಲ್ಲೂ ಥರ ಬೇರೆ ಡಿಫ್ರೆಂಟಾಗಿ ಕಾಣಿಸ್ತು. ಇಲ್ಲಿ ಬಂದಾಗ ಇಲ್ಲಿ ನೋಡಿ ಒಂಥರ ಏನೋ ಕಣ್ ತುಂಬ ನೋಡ್ಬೋದು ಈ ವ್ಯೂ ಪಾಯಿಂಟ್ ನೋಡಿ. ನಂದಿ ಇದು ಸ್ಪಾಟು ಎಷ್ಟು ಚೆನ್ನಾಗಿದೆ. ನಾವು ಮೇಲಿಂದ ನೇಚರ್ ನೋಡಬೇಕಂದ್ರೆ ಶಿವಗಂಗೆ ಬೆಟ್ಟ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಂದು ನೋಡಿಕೊಂಡು.